ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಇನ್ಫೋ ವಿತ್ ವಿಶ್ವ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ಸ್ಟೂಡೆಂಟ್ಸು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದೀರಾ, ನಾಳೆ ಅಂದರೆ ಮೇ 20ಕ್ಕೆ KCET ರಿಸಲ್ಟ್ ಬರುತ್ತಂತೆ, ಹೌದಾ ಇದು ನಿಜನಾ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಎಲ್ಲ ವೆಬ್ಸೈಟಲ್ಲಿ ಸಹ ಕೆಲವೊಂದು ವೆಬ್ಸೈಟ್ಗಳಲ್ಲಿ ಮೇ 20 KCET ರಿಸಲ್ಟ್ ಡೇಟಾ ಅನೌನ್ಸ್ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದಾರೆ. ಇದು ನಿಜನಾ ಅಂತ ತುಂಬ ಜನ ಕೇಳ್ತಾ ಇದ್ದೀರಿ. ಸೊ ಅದನ್ನು ನಾನು ನಿಮಗೆ ಮೊದಲು ಕ್ಲಾರಿಫೈ ಮಾಡ್ತೀನಿ. ಸೊ ಏನಂದರೆ ನೋಡಿ, ಇವಾಗ ಈ ICSE, CBSE ಮತ್ತು ಹಿಂದಿನ ವರ್ಷ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕೆ ಅವರಿಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು ನಾಳೆ ಅಂದರೆ ಮೇ 20 ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಮಾರ್ಕ್ಸ್ನ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಮೇ 20 ಅನ್ನೋದಾದರೆ, ಅವ್ರು ಎಂಟ್ರಿ ಮಾಡಾದಮೇಲೆ ಅದು ರಿಸಲ್ಟ್ಸ್ ಬರೋಕ್ಕೆ ತುಂಬ ಲೇಟ್ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ನಾಳೆ KCET ರಿಸಲ್ಟ್ಸ್ ಬರೋದಿಲ್ಲ. ಓಕೆನಾ, ಇದೊಂದು ಕ್ಲಿಯರ್ ಮಾಡ್ಕೊಂಬಿಡಿ. ನಾಳೆ KCET ರಿಸಲ್ಟ್ಸ್ ಬರೋದಿಲ್ಲ. ಮತ್ತು ಯಾವಾಗ ಬರ್ಬೋದಪ್ಪ ಅಂತ ನಾವು ನೋಡೋದಾದರೆ, ಮೇ ಕೊನೆ ವಾರದಲ್ಲಿ ಅಂದರೆ ಮೇ ಎಂಡಿಗೆ ಬರೋವಂಥ ಸಾಧ್ಯತೆ ತುಂಬ ಇದೆ. ಸೊ ಆ ಥರದ್ದೇನಾದರೂ ನಿಮಗೆ ನ್ಯೂಸ್ ಇದ್ದರೆ, ರಿಸಲ್ಟ್ಸಿಂದ ಏನಾದರೂ ಯಾವಾಗ ಬರುತ್ತೆ ಅಂತ KA ಅವರು ಏನು ಡೇಟ್ಸ್ ಕೊಟ್ಟರೆ ನಾನು ನಿಮಗೆ ತಿಳಿಸೋವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಹಾಗಾಗಿ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಆಮೇಲೆ ಈ KCET ರಿಸಲ್ಟ್ಸ್ ಅನೌನ್ಸ್ ಆದಮೇಲೆ ಎಲ್ಲಪ್ಪ ನಾವು ಈ KCET ರಿಸಲ್ಟ್ಸ್ನ ನೋಡ್ಬೋದು ಅಂತ ಅನ್ನೋದನ್ನು ನೋಡೋದಾದರೆ, ನೀವು KEA.KAR.in ಈ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ರಿಸಲ್ಟ್ಸ್ನ ಚೆಕ್ ಮಾಡ್ಬೋದು, ಅಥವಾ KERResults.in ಅನ್ನೋ ವೆಬ್ಸೈಟಲ್ಲಿ ಕೂಡ ಈ KCET ರಿಸಲ್ಟ್ಸನ್ನು ರಿಲೀಸ್ ಮಾಡ್ತಾರೆ. ಸೊ ಈ ವೆಬ್ಸೈಟ್ಗಳಲ್ಲಿ ನೀವು ಹೋಗಿ KCET ರಿಸಲ್ಟ್ಸನ್ನು ಚೆಕ್ ಮಾಡ್ಬೋದು. ಸೊ ನಿಮಗೆ KCETಗೆ ಸಂಬಂಧಪಟ್ಟಂತೆ ಅಥವಾ ಮುಂದೆ KCET ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ ಯಾವುದೇ ಡೌಟ್ ಇದ್ದರೂ ಈ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.